ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನಿಲ್ಲಿ ಸ್ಯಾರಿನ ಲೆಹೆಂಗಾ ಆಗಿ ಕನ್ವರ್ಟ್ ಮಾಡ್ಕೋತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಲೆಹೆಂಗಾ ಸ್ಕರ್ಟ್ನ ಯಾವ ತರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಲೆಹೆಂಗಾ ಬ್ಲೌಸ್ನ ಯಾವ ತರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅಂತ ಅದನ್ನು ಸಹ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅಂತ ನಾನಿಲ್ಲಿ ಒಂದು ಫುಲ್ ಸ್ಯಾರಿನ ತಗೊಂಡಿದ್ದೀನಿ, ಜೊತೆಗೆ 4 ಮೀಟರ್ ಲೈನಿಂಗ್ ನ ತಗೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಸ್ಯಾರಿಯಲ್ಲಿ ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಸ್ಯಾರಿನ ಓಪನ್ ಮಾಡ್ಕೋತೀನಿ. ಈ ಸ್ಯಾರಿ ಅಂಚನ್ನ ನಾನು ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಈ ಸ್ಯಾರಿ ಲೆಂತ್ ಬಂದು ಕರೆಕ್ಟ್ ಆಗಿ 4 ಮೀಟರ್ ಇದೆ. ಈ ಸ್ಯಾರಿ ಲೆಂತ್ ಬಂದು 43 ಇಂಚ್ ಇದೆ. ನಾನಿಲ್ಲಿ ಸ್ಕರ್ಟ್ ಲೆಂತ್ನ 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಬಾರ್ಡರ್ ಇಂದ ಕೆಳಗಡೆ 1/2 ಇಂಚ್ನ ಬಿಟ್ಟು 4 ಮೀಟರ್ ವರೆಗೆ ಕಟ್ ಮಾಡ್ಕೋತೀನಿ. ಇಲ್ಲಿ ಈ ಮೇಲ್ಗಡೆ ಬಾರ್ಡರ್ ಕಟ್ ಆಗಿದೆ. ಈ ದೊಡ್ಡ ಬಾರ್ಡರ್ ಏನಿದೆ ಇದೇ ಅಳತೆಗೆ ನಾನು ಲೈನಿಂಗ್ ನ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೋತೀನಿ. ಈ ಬಾರ್ಡರ್ ಲೆಂತ್ ಬಂದು 11 ಇಂಚ್ ಇದೆ. ನಾನಿಲ್ಲಿ ಲೈನಿಂಗ್ ನ 12 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈ ಲೈನಿಂಗ್ ನ ನಾನು 1.25 ಮೀಟರ್ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಲೈನಿಂಗ್ ಮೇಲೆ ಮತ್ತೆ ಕೆಳಗಡೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಲೈನಿಂಗ್ ಬಾರ್ಡರ್ ಲೆಂತ್ ಬಂದು 11 ಇಂಚ್ಗೆ ಬರುತ್ತೆ. ಇವಾಗ ಇದನ್ನ ಹೀಗೆ ಸ್ಯಾರಿ ಉಲ್ಟಾ ಸೈಡ್ ಬರೋ ತರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ನಾವು ಸ್ಯಾರಿಗೆ ಯಾವ ತರ ಫಾಲ್ನ ಅಟ್ಯಾಚ್ ಮಾಡ್ಕೋತೀವೋ ಅದೇ ತರ ಇಲ್ಲೂ ಕೂಡ ಅಟ್ಯಾಚ್ ಮಾಡ್ಕೋತೀನಿ. ಈ ತರ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಂಡ್ರೆ ಕೊನೆಯಲ್ಲಿ ನಾವು ಸ್ಯಾರಿ ಫ್ರಿಲ್ ಅಳತೆಗೆ ಬಾರ್ಡರ್ನ ಫೋಲ್ಡ್ ಮಾಡಿ ಐರನ್ ಮಾಡಿದಾಗ ತುಂಬಾ ನೀಟಾಗಿ ಬಾರ್ಡರ್ ಬಾಟಮ್ ಕೂರುತ್ತೆ. ಇವಾಗ ಇಲ್ಲಿ ಫ್ರಿಲ್ನ ಮಾರ್ಕ್ ಮಾಡ್ಕೋತೀನಿ. ಮೊದಲಿಗೆ ನಾನಿಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 1 ಇಂಚ್ ಬಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಕೆ ಹೋಗುತ್ತೆ. ಇನ್ನು 1 ಇಂಚ್ ಬಂದು ಫ್ರಿಲ್ ವಿಡ್ತ್ ಆಗಿರುತ್ತೆ. ಇಲ್ಲಿ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ನಾನಿಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ನಾನಿಲ್ಲಿ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 3.5 ಇಂಚ್ ಬಂದು ಫ್ರಿಲ್ ಫೋಲ್ಡಿಂಗ್ಗೆ ಹೋಗುತ್ತೆ. ಇದೇ ತರ ಇದ್ರ ಮುಂದೆ ಕೂಡ ನಾನು 1 ಇಂಚ್ ಮತ್ತೆ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ಮಾರ್ಕ್ ಆಗಿದೆ. ಹೀಗೆ ಈ ಮಾರ್ಕ್ ಮೇಲೆ ನಾನು ಈ 3.5 ಇಂಚ್ ಮಾರ್ಕ್ನ ಹೀಗೆ ಇಟ್ಟು ಫೋಲ್ಡ್ ಮಾಡಿ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಮತ್ತೆ ನಾನಿಲ್ಲಿ ಈ 1 ಇಂಚ್ ಮಾರ್ಕ್ ಮೇಲೆ ಈ 3.5 ಇಂಚ್ ಮಾರ್ಕ್ನ ಇಟ್ಟು ಫ್ರಿಲ್ ಮಾಡ್ಕೊತಾ ಹೋಗ್ತೀನಿ. ಇದೇ ತರ ಇದ್ರ ಮುಂದೆ ಕೂಡ ನಾನು ಫ್ರಿಲ್ನ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಇದನ್ನ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ನಾನು ಸ್ಯಾರಿನ ಫ್ರಿಲ್ ವರೆಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ಲೈನಿಂಗ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ನ ನಾನು 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇವಾಗ ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಇದು ಬಂದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಈ ತರ ಬರೋ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 9 ಇಂಚ್ಗೆ ವೆಸ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 8 ಇಂಚ್ ಇದೆ. ಪ್ಲಸ್ 1 ಇಂಚ್ ಬಂದು ಫೋಲ್ಡಿಂಗ್ಗೆ ಸೇರಿಸಿ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 11 ಇಂಚ್ಗೆ ಬರುತ್ತೆ. ಸುತ್ತ ನಾನು 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬಾಟಮ್ ಲೆಂತ್ನ ನಾನು 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ ನಾನು 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿಂದ ಮುಂದೆ ನಾನು ಬಟೆನ ಅಟ್ಯಾಚ್ ಮಾಡ್ಕೋತೀನಿ. ಈ ಪೀಸ್ ಅಲ್ಲಿ ನಾನು ಹೀಗೆ ಉಲ್ಟಾ ಇಟ್ಕೊಂಡು 1/2 ಇಂಚ್ ಮೇಲೆ ಬರೋ ತರ ಇಟ್ಕೋತೀನಿ. ಈ 1/2 ಇಂಚ್ ಬಂದು ಸ್ಟಿಚಿಂಗ್ಗೆ ಹೋಗುತ್ತೆ. ಇದು ಫೋಲ್ಡಿಂಗ್ ಸೈಡ್ ಆಗಿರೋದ್ರಿಂದ ಇಲ್ಲೂ ಸಹ ಫೋಲ್ಡಿಂಗ್ ಸೈಡ್ ಬರೋ ತರ ಸ್ಟಿಚ್ ಮಾಡ್ಕೊಳ್ಳೋಕೆ ಅಂತ 1/2 ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ಈ ತರ ಇಟ್ಕೊಂಡು ಮತ್ತೆ ನಾನು 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ ನಾನು 40 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ.
ಈ 1/2 ಇಂಚನ್ನ ನಾನು ಹೀಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಓಪನ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆದ ನಂತರ ಇದನ್ನ ಹೀಗೆ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜಾಯಿಂಟ್ ಪೀಸ್ ಅಟ್ಯಾಚ್ ಆಗಿದೆ. ಇದ್ರ ಮೇಲೆ ಈ ಸ್ಯಾರಿನ ಇಟ್ಕೊಂಡು ವೆಸ್ಟ್ ಹತ್ರ 1/2 ಇಂಚ್ ಬಿಟ್ಟು ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇಲ್ಲಿ ಲೈನಿಂಗ್ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಹತ್ರ ಮತ್ತೆ ಲೈನಿಂಗ್ ಹತ್ರ ಅಟ್ಯಾಚ್ ಆಗಿದೆ. ಇಲ್ಲಿ ಬೆಲ್ಟ್ ನ ಸ್ಟಿಚ್ ಮಾಡೋಕೆ ಅಂತ ಬಾರ್ಡರ್ ಪೀಸ್ ನ ಇಟ್ಕೊಂಡಿದ್ದೀನಿ. ಈ ಬೆಲ್ಟ್ ವಿಡ್ತ್ ನ ನಾನು 5 ಇಂಚ್ಗೆ ತಗೊಂಡಿದ್ದೀನಿ. ಇದನ್ನ ಯಾವ ತರ ಸ್ಟಿಚ್ ಮಾಡ್ಕೋತೀನಿ ಅಂತ ಮಿಷಿನ್ ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಬೆಲ್ಟ್ಗೆ ಲೈನಿಂಗ್ ಫ್ಯಾಬ್ರಿಕ್ ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಈ ಸ್ಕರ್ಟ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ನೀಟಾಗಿ ಪ್ಲೇಟ್ಸ್ ಬಂದಿದೆ. ನಂತರ ಈ ಎಡದ್ನ ನಾನು ಹೀಗೆ ಡಬಲ್ ಫೋಲ್ಡ್ ಮಾಡ್ಕೊಂಡು ಬೆಲ್ಟ್ ಇಂದ ಕೆಳಗಡೆ 2 ಇಂಚ್ ಬರೋವರೆಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದೇ ತರ ಈ ಕಡೆ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗಿಲ್ಲಿ ಮೊದಲಿಗೆ ಬೆಲ್ಟ್ನ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ನೀಟಾಗಿ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲೈನಿಂಗ್ ಹತ್ರ ಮತ್ತೆ ಸ್ಯಾರಿ ಹತ್ರ ಕೂಡ ನೀಟಾಗಿ ಬೆಲ್ಟ್ ಸ್ಟಿಚ್ ಆಗಿದೆ. ಇಲ್ಲಿ ಬೆಲ್ಟ್ ಇಂದ 2 ಇಂಚ್ ಅಷ್ಟು ಗ್ಯಾಪ್ನ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ನಾನು ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊದಲಿಗೆ ನಾನು ಸ್ಯಾರಿ ಫ್ಯಾಬ್ರಿಕ್ನ ಮಾತ್ರ ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಸ್ಯಾರಿ ಫ್ಯಾಬ್ರಿಕ್ನ ನಾನು ಹೀಗೆ ಒಳಗಡೆ ಸೇರಿಸ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ 2 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿಂದ 1/2 ಇಂಚ್ ಅಷ್ಟು ಮೇಲೆಯಿಂದ ನಾವು ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ಸೈಡ್ ನೀಟಾಗಿ ಸ್ಟಿಚ್ ಆಗುತ್ತೆ. ಈ ತರ ಸೈಡು ಮತ್ತೆ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಟ್ಗೆ ಅಂತ ಹೇಳಿ ನಾನು ಡೋರಿನ ಸ್ಟಿಚ್ ಮಾಡಿ ಬೆಲ್ಟ್ಗೆ ಸೇರಿಸ್ಕೊಂಡಿದ್ದೀನಿ. ಈ ತರ ನಾನು ಲೆಹಂಗಾ ಸ್ಕರ್ಟ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೇರ್ ಆಗಿ ನಾನು ಪ್ಯಾಡೆಡ್ ಅಟ್ಯಾಚೆಡ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಇಲ್ಲಿ ನಾನು ಸ್ಯಾರಿಗೆ ಫಾಲ್ ತರ ಲೈನಿಂಗ್ನ ಅಟ್ಯಾಚ್ ಮಾಡಿದೆ ಅಲ್ವಾ, ಇವಾಗ ಈ ಪ್ಲೇಟ್ಸ್ನ ನಾನು ಬಾಟಮ್ ವರೆಗೆ ಕರೆಕ್ಟ್ ಬರೋ ತರ ಇಟ್ಕೊಂಡು ಐರನ್ ಪ್ರೆಸ್ ಮಾಡ್ಕೊಂಡ್ರೆ ಬಾಟಮ್ ತುಂಬಾ ನೀಟಾಗಿ ಕೂರುತ್ತೆ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.